ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಒಂದು ವಿಶೇಷವಾದಂಥ ಪುಣ್ಯಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ. ಆ ಪುಣ್ಯಕ್ಷೇತ್ರ ಯಾವುದು, ಯಾತಕ್ಕೆ ಆ ಪುಣ್ಯಕ್ಷೇತ್ರ ಆಯಿತು, ಯಾವ ಕಾರಣದಿಂದ ಆ ಕ್ಷೇತ್ರ ಇವತ್ತು ಹೆಚ್ಚೆಚ್ಚಿಗೆ ಮಹತ್ವದಿಂದ ಬೆಳಗ್ತಾ ಇದೆ ಈ ಭೂಮಂಡಲದಲ್ಲಿ ಅನ್ನೋದ್ರ ಬಗ್ಗೆ ನಾನು ಒಂದೆರಡು ವಿಶೇಷವಾದಂಥ ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀನಿ. ಕಲಿಯುಗದಲ್ಲಿ ನಮಗೇನಾದ್ರು ಕಾಯಿಲೆ ಬಂದರೆ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೋತೀವಿ. ಬಸ್ಸು, ಕಾರು, ವೆಹಿಕಲ್ಸ್ ರಿಪೇರಿ ಆದರೆ ವರ್ಕ್ಶಾಪ್ ಕಳಿಸೋಗಿ ನಾವು ಅಲ್ಲಿ ರಿಪೇರಿ ಮಾಡಿಸ್ತೀವಿ. ಹಾಗೆ ಆತ್ಮದಲ್ಲಿರ್ತಕ್ಕಂಥ ಶಾಪ ಪಾಪಗಳನ್ನು ಬಿಡುಗಡೆ ಮಾಡ್ಕೋಬೇಕು ಅಂದರೆ ದೇವಾಲಯ ಮಂದಿರಗಳಿಗೆ ಬರಬೇಕು. ಆಗ ಆ ಸಮಯದಲ್ಲಿ ನಾವು ಮಾಡಿದಂಥ ಶಾಪ ಪಾಪಗಳ ನಿವಾರಣೆ ಮಾಡ್ಕೊಳ್ತೀವಿ. ಈ ಒಂದು ಕ್ಷೇತ್ರ ಏನಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ನಾಸಿಕ್ ಹತ್ರ ತ್ರಯಂಬಕೇಶ್ವರ ಅಂಥೇಳಿ ಒಂದು ವಿಶೇಷವಾದಂಥ ಜ್ಯೋತಿರ್ಲಿಂಗ ಅಂದ್ರೇನು? ಸ್ವಯಂ ಭಗವಂತ ಶಿವನ ಆತ್ಮದ ಒಂದು ಜ್ಯೋತಿ ಭೂಸ್ಪರ್ಶ ಮಾಡಿದಾಗ ಅದು ಲಿಂಗ ಆಯಿತು. ಇದು ಪ್ರಾಣ ಪ್ರತಿಷ್ಠಾಪನೆ ಇಲ್ಲ, ಯಾವುದೇ ರೀತಿ ವಿಧಿವಿಧಾನಗಳಿಂದ ಪ್ರತಿಷ್ಠಾಪನೆ ಮಾಡುವಂಥ ಲಿಂಗ ಅಲ್ಲ. ಸ್ವಯಂ ಭಗವಂತನ ಶಿವನ ಚೈತನ್ಯ ರೂಪ ಭೂಮಿಗೆ ಬಂದಾಗ ಅದು ಜ್ಯೋತಿರ್ಲಿಂಗ ಆಯಿತು. ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗಗಳಿವೆ. ಅದರಲ್ಲೂ ಕೂಡ ತ್ರಯಂಬಕೇಶ್ವರ ಅನ್ನೋ ಒಂದು ಜ್ಯೋತಿರ್ಲಿಂಗ, ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಬಹಳ ವಿಶೇಷವಾದಂಥ ಜ್ಯೋತಿರ್ಲಿಂಗ. ಕಾರಣ, ಈ ವಿಗ್ರಹದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಕೂಡ ಲಿಂಗದ ರೂಪದಲ್ಲಿರುವಂಥ ಏಕೈಕ ಜ್ಯೋತಿರ್ಲಿಂಗ ಭಾರತ ದೇಶದಲ್ಲಿ ಈ ತ್ರಯಂಬಕೇಶ್ವರ. ಹಾಗಾದರೆ ಈ ತ್ರಯಂಬಕೇಶ್ವರ ಅಂತ ಏನಕ್ಕೆ ಬಂತು, ಈ ಮೂಲ ಸ್ಥಾನ ಹೇಗೆ ಉಭವ ಆಯಿತು, ಆ ಉಗಮ ಆಗೋಕ್ಕೆ ಮುಂಚೆ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ತ್ರಯಂಬಕೇಶ್ವರ ಏನಕ್ಕೆ ಹೆಸರು ಬಂತು ಅನ್ನೋದಕ್ಕೆ ಒಂದು ಪುರಾತನ ಇತಿಹಾಸ ಇದೆ. ಈ ತ್ರಯಂಬಕೇಶ್ವರ ಬ್ರಹ್ಮಗಿರಿ ಪರ್ವತದ ಶ್ರೇಣಿಯಲ್ಲಿ ಈ ದೇವಾಲಯ ಸ್ಥಾಪನೆ ಆಗಿದೆ. ಇದು ಕೃತಯುಗದಲ್ಲಿ ಕೂಡ ಬಂದಂಥ ದೇವಸ್ಥಾನ ಅಂತ ಸ್ಥಳ ಇತಿಹಾಸದಲ್ಲಿ ಹೇಳ್ತಾರೆ. ಇದಕ್ಕೆ ಬರಲಿಕ್ಕೆ ಒಂದು ಚರಿತ್ರೆ ಏನಪ್ಪ ಅಂದರೆ, ಒಮ್ಮೆ ಗೌತಮ ಮುನಿಗಳು ಅಹಲ್ಯ ದೇವಿಯ ಜೊತೆ ಈ ಭೂಮಿನಲ್ಲಿ ಆಶ್ರಮಕ್ಕೆ ಮಾಡಿಕೊಂಡು ವಾಸ ಮಾಡ್ತಿರ್ತಾರೆ. ಅವ್ರಿಗೆ ಒಂದು ದೊಡ್ಡ ಜಮೀನು ಇರ್ತದೆ. ಆ ಜಮೀನಲ್ಲಿ ಭಾಳ ಚೆನ್ನಾಗಿ ಬೆಳೆ ಬಂದು ತಮ್ಗೆ ಬೇಕಾದಷ್ಟು ತಾವು ಇಟ್ಕೊಂಡು ಬೇರೆಯವ್ರು ಕೊಡ್ತಾ ಇರ್ತಾರೆ. ಅವರ ತಪಶಕ್ತಿಯಿಂದ ಅವರು ಬೆಳೆದಂಥ ಏನು ದನಸ ಧಾನ್ಯಗಳು ಎಲ್ಲವೂ ಸಮೃದ್ಧಿಯಾಗಿ ಬರ್ತಾ ಇರ್ತದೆ. ಆಜುಬಾಜು ಗದ್ದೆ ಹೊಲಗಳಲ್ಲಿ ಆ ಬೆಳೆ ಅಷ್ಟು ಚೆನ್ನಾಗಿ ಬರ್ತಿರೋದಿಲ್ಲ. ಒಮ್ಮೆ ಆಜುಬಾಜಲ್ಲಿ ಇರ್ತಕ್ಕಂಥ ಋಷಿಗಳು, ಸಾಧು ಸಂತರು, ಜನಗಳೆಲ್ಲ ಗೌತಮ ಋಷಿ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಹೊಲ ಗದ್ದೆಗಳಲ್ಲಿ ಸಾಕಷ್ಟು ನೀರು ಬಂದು ಜಾನುವಾರುಗಳು ಕೂಡ ಚೆನ್ನಾಗಿರ್ತದೆ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಆದರೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾರೆ. ಗೌತಮ ಋಷಿಗಳು ಹೀಗೆ ಅವರ ಜಮೀನಲ್ಲಿ ತಪಸ್ಸು ಮಾಡ್ತಾ ಕೂತಿರ್ಬೇಕಾದ್ರೆ ಈ ಹಲವಾರು ಋಷಿಗಳು ಏನು ಮಾಡ್ತಾರೆ, ಹಸುಗಳನ್ನು ಗೌತಮ ಋಷಿಗಳಿಗೆ ಹೊಲಕ್ಕೆ ಬಿಟ್ಬಿಡ್ತಾರೆ, ಮೇಯಕ್ಕೆ ಬಿಟ್ಬಿಡ್ತಾರೆ. ಯಾವಾಗ ಹಸುಗಳು ಆ ಬೆಳೆದಂಥ ಬೆಳೆಯನ್ನು ನಾಶ ಮಾಡೋಕ್ಕೆ ಹೋಗ್ತಿದ್ದದೋ ಗೌತಮ ಋಷಿಗಳಿಗೆ ಎಚ್ಚರಿಕೆಯಿಂದ ನೋಡ್ತಾರೆ, ಏನಿದು ನಮ್ಮ ಹೊಲದಲ್ಲಿ ಹಸುಗಳು ಬಂದು ಮೇಯ್ತಾ ಇದೆಯಲ್ಲ ಅಂತೇಳಿ. ಕೊನೆಗೆ ಕೋಪ ಬಂದುಬಿಟ್ಟು ಅವ್ರ ಪಕ್ಕದಲ್ಲಿದ್ದಂಥ ಆ ದರ್ಬೆನ ಮಂತ್ರಿಸ್ಬಿಟ್ಟು ಹಸುಗಳ ಮೇಲೆ ಪ್ರಯೋಗ ಮಾಡಿಬಿಡ್ತಾರೆ. ಆ ದರ್ಬೆಯಿಂದ ಹಸುಗಳೆಲ್ಲ ಸತ್ತೋಗುತ್ತೆ. ಆಗ ಅಕ್ಕಪಕ್ಕದಲ್ಲಿದ್ದಂಥ ಋಷಿಗಳೆಲ್ಲ ಬಂದು, ಗೌತಮ ಋಷಿಗಳೇ, ಎಂಥ ತಪ್ಪು ಮಾಡಿಬಿಟ್ರಿ, ಗೋಹತ್ಯೆ ಆಯ್ತಲ್ಲ, ನೀವು ಗೋವನ್ನು ಸಾಯಿಸ್ಬಿಟ್ರಲ್ಲ, ಏನು ಮಾಡೋದು? ಗೋಹತ್ಯೆ ನಿವಾರಣೆ ಮಾಡಬೇಕಾದ್ರೆ ನೀವು ಗಂಗಾ ಸ್ನಾನ ಮಾಡಬೇಕು, ಗಂಗಾದೇವಿ ಪೂಜೆ ಮಾಡಬೇಕು, ಇಲ್ಲಿ ಎಲ್ಲಿದೆ ಗಂಗಾದೇವಿ ಅಂತ ಕೇಳ್ತಾರೆ. ಆಗ ಗೌತಮ ಋಷಿಗಳು ಭಾಳ ಪಶ್ಚಾತ್ತಾಪ ಪಡ್ತಾರೆ, ಎಂಥ ತಪ್ಪು ಮಾಡಿಸ್ಬಿಟ್ಟೆ, ನಾನು ಹಸುಗಳೆಲ್ಲ ಸಾಯಿಸ್ಬಿಟ್ಟೆಲ್ಲ ಅಂತ. ಆಗ ಅಕ್ಕಪಕ್ಕದಲ್ಲಿದ್ದಂಥ ಎಲ್ಲ ಋಷಿಗಳು ಗೌತಮ ಋಷಿಗೆ ತಪಸ್ ಮಾಡಿ ಅಂತ ಹೇಳ್ತಾರೆ. ಆಗ ಹಲವಾರು ವರ್ಷಗಳ ಕಾಲ, ಸುಮಾರು 20-30 ವರ್ಷ ತಪಸ್ ಮಾಡ್ತಾರೆ ಗಂಗಾದೇವಿಗೋಸ್ಕರ. ಆಗ ಶಿವ ಪ್ರತ್ಯಕ್ಷನಾಗಿ ಗಂಗೆಯನ್ನು ಭೂಮಿಗೆ ಕಳಿಸ್ಕೊಡು ಅಂತ ಕೇಳ್ತಾರೆ. ಆಗ ಶಿವ ಪ್ರತ್ಯಕ್ಷ ಆದ ತಕ್ಷಣ ಆ ಗೌತಮ ಋಷಿಗಳ ತಪಸ್ಸಿಗೆ ಮೆಚ್ಚಿ ತನ್ನ ಜಟಾದಲ್ಲಿದ್ದಂಥ ಗಂಗಾದೇವಿನ ಭೂಲೋಕಕ್ಕೆ ಈ ಬ್ರಹ್ಮಗಿರಿ ಪರ್ವತದ ಮೇಲೆ ಬಿಡ್ತಾರೆ. ಆ ನದಿಯೇ ಗೋದಾವರಿ. ಗೋಹತ್ಯೆ ದೋಷ ನಿವಾರಣೆ ಮಾಡ್ಲಿಕ್ಕೆ ಬಂದಂಥ ನದಿ ಗೋದಾವರಿ ಅಂಥೇಳಿ, ಗೋದಾವರಿ ಉಗಮ ಸಂಗಮ ಈ ಕ್ಷೇತ್ರ. ಆಗ ಗೌತಮ ಋಷಿಗಳು ತಮ್ಮ ಗೋಹತ್ಯೆ ದೋಷಕ್ಕೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅದನ್ನು ಪ್ರಾಶ್ಚಿತ್ಯ ಮಾಡ್ಕೊಂಡ್ಮೇಲೆ ವಾಪಸ್ ಹೋಗ್ತಾ ಇರ್ತದೆ ಗಂಗೆ. ಆದರೆ ಬೇಡ್ತಾರೆ, ನನ್ನಂಥ ಮಹಾಪಾಪಿಗಳು, ಗೋಹತ್ಯೆ ಮಾಡಿರೋರು, ಬ್ರಹ್ಮಹತ್ಯೆ ದೋಷ ಇರೋರು
ಈ ಭೂಮಿಲಿ ಬಹಳಷ್ಟು ಜನ ಇರ್ತಾರೆ, ಅವ್ರಿಗೋಸ್ಕರಾಗಿ ಗಂಗೆ ನೆಲೆ ಬಿಟ್ಟು ಹೋಗಿ ಅಂತ ಕೇಳಿದಾಗ ಶಿವ ಆ ಗಂಗೆ ನೆಲೆ ಬಿಟ್ಟು ಹೋಗ್ತಾರೆ. ಹೀಗೆ ಈ ಕ್ಷೇತ್ರಕ್ಕೆ ಶಿವನ ತಲೆಯಿಂದ ಗಂಗಾದೇವಿ ಪ್ರವೇಶ ಮಾಡಲು ಗೋವುಗಳ ಶಾಪ ನಿವಾರಣೆ ಮಾಡುವ ತೀರ್ಥ ಆದ್ರಿಂದ ಇದಕ್ಕೆ ಗೋದಾವರಿ ತೀರ್ಥ ಅಂತೇಳಿ ಈ ಕ್ಷೇತ್ರದಲ್ಲಿ ಪ್ರಸಿದ್ಧಿ. ಇಲ್ಲಿ ಶಿವನ ಲಿಂಗದಿಂದ ಆ ತೀರ್ಥ ಉತ್ಪತ್ತಿ ಆಗುತ್ತದೆ. ಇಲ್ಲಿ ಆ ತೀರ್ಥ ಯಾವಾಗಲೂ ಚಿಮ್ತಾ ಇರ್ತದೆ ಈ ಒಂದು ಕ್ಷೇತ್ರದಲ್ಲಿ. ಆಗ ಬ್ರಹ್ಮಹತ್ಯೆ ದೋಷ ನಿವಾರಣೆ ಮಾಡ್ಲಿಕ್ಕೆ ಏನ್ ಮಾಡೋದು ಅಂದಾಗ ಸಾಕ್ಷಾತ್ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಈ ಕ್ಷೇತ್ರದಲ್ಲಿ ನಾನು ಬ್ರಹ್ಮನ ರೂಪ ಲಿಂಗ ರೂಪದಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಹಾಗೆ ಶಿವನು ಕೂಡ ಈ ಸನ್ನಿಧಾನದಲ್ಲಿ ಲಿಂಗ ರೂಪದಲ್ಲಿರ್ತಾರೆ. ಅದಕ್ಕೆ ಬ್ರಹ್ಮ, ವಿಷ್ಣು ಮತ್ತೆ ಶಿವ ಈ ಮೂರರ ಐಕ್ಯವಾದ ಲಿಂಗ ಈ ತ್ರ್ಯಂಬಕೇಶ್ವರ. ಅಂದ್ರೆ 3, ಬ್ರಹ್ಮ ವಿಷ್ಣು ಮಹೇಶ್ವರ. ಓಂ ಚತುರ್ಮುಖಾಯ ವಿದ್ಮಹೇ ಚತುರ್ವೇದ ಪ್ರಿಯಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ಬ್ರಹ್ಮಲಿಂಗ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಶಿವಲಿಂಗ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ವಿಷ್ಣುಲಿಂಗ. ಈ 3 ಲಿಂಗಗಳು ಇಲ್ಲಿ ಐಕ್ಯವಾಗಿರೋದ್ರಿಂದ ಸ್ವಯಂ ಪ್ರತಿಷ್ಠಾಪನೆ ಆಗಿರೋದು. ಇದು ಯಾರು ಪುರೋಹಿತರಿಂದ ಪ್ರತಿಷ್ಠಾಪನೆ ಆಗಿಲ್ಲ, ಯಾರು ಶಿಲ್ಪಿ ಕಲ್ಲಿಂದ ಕೆತ್ತಿದಂಥ ಲಿಂಗಗಳಲ್ಲ. ಆದ್ದರಿಂದ ಇದೊಂದು ಜ್ಯೋತಿರ್ಲಿಂಗ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಅಂಶ: ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ರಜೋಗುಣ, ತಮೋಗುಣ, ಸತ್ವಗುಣ ಸಂಯೋಗ ಆಗಿರುವಂಥದ್ದು ಈ ಒಂದು ಕ್ಷೇತ್ರ ಬಹಳ ವಿಶೇಷವಾದಂಥದ್ದು. ಇಲ್ಲಿ ಮೊದಲು ಈ ಕ್ಷೇತ್ರ ಹೇಗಿತ್ತು ಅನ್ನೋದನ್ನ ಕೃತಯುಗದಲ್ಲೇ ಇದನ್ನು ಬಹಳ ವಿಶೇಷವಾಗಿ ಬೆಳೆಸ್ಕೊಂಡು ಬಂದಿದ್ರು. ಕ್ರಮೇಣ ಶಾತವಾಹನರು ಈ ದೇವಸ್ಥಾನವನ್ನು ಪುನರುದ್ಧಾರಣೆ ಮಾಡ್ತಾರೆ. ಹಾಗೆ ಹೋಗ್ತಾ ಮರಾಠಿ ಬಾಲಾಜಿ ಬಾಬಾ ಸಾಹೇಬ್ ಅಂತೇಳಿ ಅವರು ಕೂಡ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಕೊಂಡ್ಬರ್ತಾರೆ. ಔರಂಗಜೇಬ್ ಪೀರಿಯಡ್ನಲ್ಲಿ ಈ ದೇವಸ್ಥಾನವನ್ನು ಡೆಮಾಲಿಷ್ ಮಾಡಿ ಮಸೀದಿ ಕಟ್ಟಬೇಕು ಅಂತ ಔರಂಗಜೇಬನು ನಿಶ್ಚಯ ಮಾಡ್ತಾರೆ. ಅದು ಕೂಡ ನಮ್ಮ ಮರಾಠ ಪೇಶ್ವೆಯವರು ಇದಕ್ಕೆಲ್ಲ ಹೋರಾಟ ಮಾಡಿ ಯಾದವ ಕುಲದ ರಾಜರು ಕೂಡ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ಕೊಂಡು ಬಂದಿದ್ದಾರೆ. ಅಂಥ ವಿಶೇಷವಾದ ದೇವಸ್ಥಾನ ಈ ತ್ರಯಂಬಕೇಶ್ವರ ದೇವಸ್ಥಾನ. ಬ್ರಿಟಿಷರ ಕಾಲದಲ್ಲಿ ಈ ದೇವಸ್ಥಾನವನ್ನು ಆಡಳಿತದಲ್ಲಿತ್ತು. ಕಾಲಕ್ರಮೇಣ ಯದು ವಂಶದ ರಾಜರು ಅದನ್ನು ತಮ್ಮ ವಶಕ್ಕೆ ಪಡ್ಕೊಂಡು ಬ್ರಿಟಿಷರಿಂದ ಪಡೆದು ಇವತ್ತು ಕೂಡ ಈ ಒಂದು ದೇವಸ್ಥಾನವನ್ನು ಮುಂದಿನ ಜನರೇಷನ್ಗೆ ಕಲಿಯುಗ ಮುಗಿಯುವವರೆಗೂ ಕಾಪಾಡ್ಕೊಂಡು ಬರ್ತಿದ್ದಾರೆ. ಇದೇ ಈ ಕ್ಷೇತ್ರದ ಬಹಳ ವಿಶೇಷ. ತ್ರಯಂಬಕೇಶ್ವರ 3 ಲಿಂಗಗಳ ದರ್ಶನವನ್ನು ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಮೊದಲು ಸಾಲಾಗಿ ಕ್ಯೂನಲ್ಲಿ ಹೋಗಬೇಕು. ಜನ ಜಾಸ್ತಿ ಇದ್ದರೆ ದರ್ಶನ ಲೇಟ್ ಆಗುತ್ತೆ, ಜನ ಕಮ್ಮಿ ಇತ್ತು ಅಂದರೆ ಬೇಗ ದರ್ಶನ ಆಗುತ್ತೆ. ಕ್ಯೂನಲ್ಲಿ ನಾವು ದರ್ಶನಕ್ಕೆ ಹೋಗಬೇಕು. ಸುಮಾರು ಸಮಯದ ನಂತರ ಮುಖ್ಯದ್ವಾರ ಸಿಗುತ್ತೆ, ಮಹದ್ವಾರ. ಆ ಮಹದ್ವಾರ ದಾಟಿದ ತಕ್ಷಣ ಅಮೃತ ಶಿಲೆಯಲ್ಲಿ ಮಾಡಿರುವ ನಂದಿ ಅಂದರೆ ಬಸವ, ಇದನ್ನು ದರ್ಶನ ಮಾಡಬೇಕಾಗಿ ಬರ್ತದೆ. ಇದನ್ನು ಮಾಡಿದ ನಂತರ ತ್ರಯಂಬಕೇಶ್ವರ ದರ್ಶನ.
ಮೊದಲು ಶಿವನನ್ನ ದರ್ಶನ ಮಾಡೋದಕ್ಕೆ ಮೊದಲು ಶಿವನ ಅಸಿಸ್ಟೆಂಟ್ ನಂದಿಯ ದರ್ಶನ ಮಾಡಬೇಕಂದ್ರೆ ಆಮೇಲೆ ಶಿವನ ದರ್ಶನ. ಅದರಿಂದ ನಂದಿಕೇಶ್ವರಾಯ ನಮಃ. ಇದು ತ್ರಂಬಕೇಶ್ವರ ದೇವಸ್ಥಾನಕ್ಕೆ ಹೋಗುವ ಮೊದಲು ಮುಖ್ಯ ಮಹಾದ್ವಾರ. ಈ ಮಹಾದ್ವಾರದ ಮೂಲಕ ದೇವಾಲಯದೊಳಗೆ ಪ್ರವೇಶ ಮಾಡುವಂಥದ್ದು. ಈ ಮಹಾದ್ವಾರ ಬಹಳ ವಿಶೇಷವಾದ ಸುಂದರವಾದ ಕೆತ್ತನೆಯಿಂದ ಕೆತ್ತಲ್ಪಟ್ಟಿದೆ. ಬಸವಣ್ಣ ಅಂದರೆ ನಂದಿಯ ದರ್ಶನ ಮಾಡಿದ ನಂತರ ದೇವಾಲಯದ ಪ್ರವೇಶ. ದೇವಾಲಯದೊಳಗೆ ಪ್ರವೇಶ ಮಾಡಿದ ತಕ್ಷಣ ದೊಡ್ಡ ಸಭಾಂಗಣ ಇದೆ. ಆ ಸಭಾಂಗಣದಲ್ಲಿ ನಾವು ಕಾಳಭೈರವ ವಿಗ್ರಹವನ್ನು ಇಟ್ಟಿದ್ದಾರೆ. ಭೈರವನ ದರ್ಶನ ಮಾಡಿ ಲಿಂಗ ದರ್ಶನಕ್ಕೆ ಹೋಗುವುದಕ್ಕೆ ಮೊದಲು ಆ ಸಭಾಂಗಣದಲ್ಲಿ ಪುರೋಹಿತರು ಯಾರಿಗೆ ಕಾಳಸರ್ಪ ದೋಷ ಇದೆ, ಕುಜದೋಷ ಇದೆಯೋ, ಅಂದರೆ ಅಂಗಾರಕ ದೋಷ ಇದ್ದವರಿಗೆ, ಸರ್ಪದೋಷ ಇದ್ದವರಿಗೆ ಅಲ್ಲಿ ಶಾಂತಿ ಪರಿಹಾರಗಳನ್ನು ಆ ಸಭಾಂಗಣದಲ್ಲಿ ಪುರೋಹಿತರು ಭಕ್ತರಿಗೆ ಮಾಡಿಸ್ಕೊಡ್ತಾರೆ, ಪರಿಹಾರ ಅಂತ ಹೇಳಿ. ಇಲ್ಲಿ ಇದೇ ಒಂದು ವಿಶೇಷ. ದೇವರನ್ನು ಮುಟ್ಟಕ್ಕೆ ಬಿಡೋದಿಲ್ಲ, ಆದರೆ ಅಲ್ಲಿ ಸಭಾಂಗಣದಲ್ಲಿ ಕೂತ್ಕೊಂಡು ಯಾರಿಗೆ ವಿವಾಹ ಪ್ರತಿಬಂಧಕ ದೋಷ, ಸಂತಾನ ಪ್ರತಿಬಂಧಕ ದೋಷ ಇದ್ದರೆ ಅಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಅವಕಾಶ ಈ ಸಾನ್ನಿಧ್ಯದಲ್ಲಿದೆ. ಈ ಮೂರು ಲಿಂಗಗಳು ಸಭಾಂಗಣದ ಕೆಳಭಾಗದಲ್ಲಿದೆ. ಸುಮಾರು 5 ರಿಂದ 6 ಅಡಿ ಕೆಳಗೆ ಇಳಿದು ಹೋಗಿ ಲಿಂಗವನ್ನು ಮುಟ್ಟಬೇಕು. ಈ ಮೂರು ಲಿಂಗಗಳು, ಒಂದೊಂದು ಲಿಂಗಗಳು ಕೂಡ ದೊಡ್ಡ ದೊಡ್ಡ ಲಿಂಗಗಳಿತ್ತು. ಕಲಿಯುಗದಲ್ಲಿ ಇದು ಒಂದು ಹಿಡಿಯಷ್ಟಿಗೆ ಬಂದು ನಿಂತಿದೆ. ಮೂಲ ವಿಗ್ರಹಗಳು ಸುಮಾರು ಉದ್ದಗಳಿತ್ತಂತೆ, ಎತ್ತರವಾಗಿತ್ತು. ಇದನ್ನು ಮುಟ್ಟಿ ಮತ್ತೆ ಕೃತ, ತ್ರೇತ, ದ್ವಾಪರ ಯುಗದಿಂದ ಜನರು ಮುಟ್ಟಿ ಪೂಜೆ ಮಾಡಿ ಕಲಿಯುಗದಲ್ಲಿ ಅಧರ್ಮ ಜಾಸ್ತಿ ಆದಾಗ ಇದರ ಎತ್ತರ ಕಮ್ಮಿಯಾಗಿ ಕೊನೆಗೆ ಇದು 1 ಮುಷ್ಟಿಗಾಗುವಷ್ಟು ಲಿಂಗ ಆಕಾರಕ್ಕೆ ಬಂದಿದೆ. ಆದ್ದರಿಂದ 3 ಲಿಂಗಗಳು ಕೂಡ 1 ಮುಷ್ಟಿ ಅಥವಾ 1 ಹಿಡಿಯಷ್ಟು ರೂಪದಲ್ಲಿ ಇದೆ. ಇದರ 3 ಲಿಂಗಗಳ ಕೆಳಗಡೆ ಗೋದಾವರಿ ನದಿ ಹರಿಯುತ್ತೆ. ಆ ನದಿಯ ನೀರು ಲಿಂಗವನ್ನು ಆಗಾಗ ಮುಟ್ಟಿ ಅಭಿಷೇಕ ಮಾಡುತ್ತದೆ. ಪುರೋಹಿತರು ಈ ನೀರನ್ನು ಲಿಂಗದಿಂದ ಹೊರ ಹಾಕಿ ಅದಕ್ಕೆ ಶಾಸ್ತ್ರೋಕ್ತವಾಗಿ ಪಂಚಾಮೃತ ಅಭಿಷೇಕ, ಗಂಧಲೇಪನ, ಭಸ್ಮಲೇಪನ, ಅಷ್ಟಗಂಧ ಲೇಪನವನ್ನು ಮಾಡಿ ಅಲಂಕಾರವನ್ನು ಮಾಡಿ ಭಕ್ತರಿಗೆ ದರ್ಶನವನ್ನು ಮಾಡಲು ಅವಕಾಶ ಮಾಡಿಕೊಡುತ್ತಾರೆ.
ತ್ರಯಂಬಕೇಶ್ವರ ದರ್ಶನ ಮಾಡಿದ್ಮೇಲೆ ಹೊರಗಡೆ ಬರುವಂಥ ದ್ವಾರ ಇದು ಹೊರಗೆ ಹೋಗುವಂಥ ಒಂದು ವಿಶೇಷವಾದ ದ್ವಾರ. ಈ ದ್ವಾರನೂ ಕೂಡ ಸುಮಾರು ಕೃತಯುಗದಲ್ಲೇ ಕೆತ್ತಿದಂಥ ಕೆಲವು ಕೆತ್ತನೆಗಳನ್ನು ನಾವು ಈ ಕಂಬದಲ್ಲಿ ಮತ್ತು ಬಾಗಿಲು ದ್ವಾರದಲ್ಲಿ ನೋಡ್ಬೋದು ನಾವು. ತ್ರಯಂಬಕೇಶ್ವರದಲ್ಲಿ ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ಕಾಳಸರ್ಪ ದೋಷ ನಿವಾರಣೆಗೆ ಇಲ್ಲಿ ಬಹಳ ವಿಶೇಷವಾದಂಥ ಪೂಜೆ ಹವನಗಳನ್ನು ಮಾಡ್ತಾರೆ. ವಿವಾಹ ಪ್ರತಿಬಂಧಕ ದೋಷ, ಮದುವೆ ಆಗಕ್ಕೆ ಬಹಳಷ್ಟು ಅಡೆತಡೆಗಳಿರ್ತದೆ, ಪ್ರತಿಬಂಧಕಗಳಿರ್ತದೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ವಿವಾಹ ಪ್ರತಿಬಂಧಕ ದೋಷ, ಮದುವೆ ಆಗಿರ್ತಾರೆ ಸಂತಾನ ಇರೋದಿಲ್ಲ, ಸಂತಾನ ಪ್ರತಿಬಂಧಕ ದೋಷ, ಸಂತಾನ ಆಗಲಿ ಅಂತ ಹೇಳಿ ಇಲ್ಲಿ ಬಂದು ಸಂತಾನಕ್ಕೋಸ್ಕರ ಕೆಲವು ಕಾಳಸರ್ಪ ದೋಷ ನಿವಾರಣೆ ಮಾಡ್ತಾರೆ. ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರಗಳು ಕೂಡ ಈ ಸನ್ನಿಧಾನದಲ್ಲಿ ನಡೀತಾ ಬಂದಿರುವಂಥ ಪದ್ಧತಿ ಇದು. ಇದನ್ನು ಇಲ್ಲಿ ಮಹಾರಾಷ್ಟ್ರದಲ್ಲಿ ಈ ಒಂದು ಜಾಗ ಭಾಳ ವಿಶೇಷವಾದಂಥ ಶಾಂತಿ ಪರಿಹಾರ ಕೇಂದ್ರ. ಹಾಗಾದರೆ ಈ ಕ್ಷೇತ್ರಕ್ಕೆ ಹೇಗೆ ಬರೋದು ಅಂದರೆ, ನಾಸಿಕ್ಕಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಈ ತ್ರಯಂಬಕೇಶ್ವರ ದೇವಸ್ಥಾನ ಇದೆ. ಈ ತ್ರಯಂಬಕೇಶ್ವರ ದೇವಸ್ಥಾನ ಭಾಳ ಪುರಾತನವಾದ್ರಿಂದ ಇಲ್ಲಿ ಕ್ಯೂ ಸಿಸ್ಟಮ್ನಲ್ಲಿ ನಾವು ದರ್ಶನ ಮಾಡಬೇಕು. ದೇವರನ್ನ ಮುಟ್ಟಕ್ಕೆ ಬಿಡೋದಿಲ್ಲ, ಆದರೆ ದೂರದಿಂದಲೇ ದರ್ಶನ ಆಗುವಂಥ ಒಂದು ಅವಕಾಶ ಇದೆ. ಇದು ಬ್ರಹ್ಮಗಿರಿ ಪರ್ವತದ ಶ್ರೇಣಿಯಲ್ಲಿರೋದ್ರಿಂದ ಸುತ್ತಲೂ ಪರ್ವತಗಳಿದೆ. ಆ ಪರ್ವತಗಳ ಮಧ್ಯದಲ್ಲಿದೆ. ಶಿವನು ತನ್ನ ಬೆಳಕಿನ ಶಕ್ತಿ ತೀವ್ರವಾಗಿ ಅಂದರೆ ಭಾಳ ಫಾಸ್ಟಾಗಿ ಬಿಟ್ಟಾಗ ಏನಾಗುತ್ತೆ, ಭೂಮಿ ಮಟ್ಟದ ಕೆಳಗೆ ಹೋಗ್ಬಿಡ್ತದೆ. ಬ್ರಹ್ಮ ಹೊಸ ಸುಳ್ಳು ಹೇಳ್ಬಿಡ್ತಾರಂತೆ. ಆ ಸುಳ್ಳು ಕೋಪಕ್ಕೆ ಏನು ಮಾಡ್ತಾರೆ, ಶಿವ ಭಾಳ ಜೋರಾಗಿ ತನ್ನ ಶಕ್ತಿನ ಬಿಟ್ಟಾಗ ಆ ಲಿಂಗ ಕೆಳಗಡೆ ಹೋಗಿ ಕೂತ್ಕೊಳ್ಳೋದು. ಅದರಿಂದ ಇದು ದೇವಸ್ಥಾನದ ಕೆಳಭಾಗದಲ್ಲಿದೆ, ದೇವಸ್ಥಾನ ಮೇಲಿಲ್ಲ, ಅದು ದೇವಾಲಯ ಕೆಳಭಾಗದಲ್ಲಿ ಈ ತ್ರಯಂಬಕೇಶ್ವರ ಲಿಂಗಗಳನ್ನು ಪ್ರತಿಷ್ಠಾಪನೆ ಆಗಿದೆ. ಇದು ಈ ಸ್ಥಳದ ವಿಶೇಷತೆ. ನೋಡಿದ್ರಲ್ಲ ವೀಕ್ಷಕರೇ, ತ್ರಯಂಬಕೇಶ್ವರ ಇತಿಹಾಸ ಮತ್ತು ದೈವ ಹಿನ್ನೆಲೆಯನ್ನು ಜೀವಿತ ಕಾಲದಲ್ಲಿ ಒಮ್ಮೆ ಆದರೂ ಬಂದು 12 ಜ್ಯೋತಿರ್ಲಿಂಗಗಳಿಗೆ ಈ ಒಂದು ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಿದ್ದೆ ಆದರೆ ಶಿವಪುರಾಣ ಮತ್ತು ಸ್ಕಂದ ಪುರಾಣ ಪ್ರಕಾರ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂಥೇಳಿ ಪುರಾಣಗಳಲ್ಲಿ ಉಲ್ಲೇಖನ ಇದೆ. ಆದ್ದರಿಂದ ಈ ಒಂದು ತ್ರಯಂಬಕೇಶ್ವರ ದರ್ಶನ ಮಾಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ ಮಾತ್ರ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.